ದಳದ ಮನೆಯಲ್ಲಿ ಶುರುವಾಯ್ತಾ ಅಸಮಾಧಾನದ ಬೇಗುದಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರ ಹೊಸ ಬೆಂಕಿಯನ್ನ ಹೊತ್ತಿಸ್ತಾ ಜೆಡಿಎಸ್ ಮನೆಯಲ್ಲಿ. ಆ ಜೆಡಿಎಸ್ ಕಟ್ಟಾಳು ಸಿಟ್ಟಾಗೋದಕ್ಕೆ ಕಾರಣ ಆದ್ರೂ ಏನು? ಯಾರು ಹಾಗಾದ್ರೆ ಆ ಜೆಡಿಎಸ್ ನ ಕಟ್ಟಾಳು? ಜೆಡಿಎಸ್ ನಾಯಕ ವರ್ಸಸ್ ಜೆಡಿಎಸ್ ನಾಯಕ, ಏನಾಯ್ತು? ಏನಿದು ಕತೆ? ಇದು ಪವರ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಚ್ ಡಿ ಕುಮಾರಸ್ವಾಮಿ ಅವರ ಆ ಒಂದು ನಿರ್ಧಾರ ಹೊಸ ಬೆಂಕಿಯನ್ನ ಹೊತ್ತಿಸಿದೆ. ಪವರ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ಒಬ್ಬ ಜೆಡಿಎಸ್ ನ ಕಟ್ಟಾಳು ಸಿಟ್ಟಾಗೋದಕ್ಕೆ ಕಾರಣ ಆದ್ರೂ ಏನು? ಒಂದು ಪಕ್ಷ ಇನ್ನೊಂದು ಪಕ್ಷದ ಅವರ ಜೊತೆ ಕಚ್ಚಾಡೋದು, ಮುನ್ಸ್ಕೊಳ್ಳೋದು ಅಥವಾ ಜಗಳ ಆಡೋದು ಇದು ಸಹಜ ಅಂತ ಅನ್ಸಬಹುದು. ಆದ್ರೆ ಜೆಡಿಎಸ್ ನಾಯಕ ವರ್ಸಸ್ ಜೆಡಿಎಸ್ ನಾಯಕ, ಏನಾಗ್ತಾ ಇದೆ ಹಾಗಾದ್ರೆ ಜೆಡಿಎಸ್ ನ ಮನೆಯಲ್ಲಿ, ದಳದ ಮನೆಯಲ್ಲಿ? ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೆಂಡ ಕಾರ್ಲಾಗ್ತಾ ಇದೆ. ಜೆಡಿಎಸ್ ನಾಯಕರ ವಿರುದ್ಧ ಶಾಸಕ ಜಿಟಿ ದೇವೇಗೌಡ ಗರಂ ಆಗಿದ್ದಾರೆ. ವಿಧಾನಸಭೆಯಲ್ಲಿ ಪಕ್ಷ ಮುನ್ನಡೆಸೋ ಜವಾಬ್ದಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಕೊನೆ ಕ್ಷಣದಲ್ಲಿ ಚಿಕ್ಕನಾಯಕನಹಳ್ಳಿ ಸುರೇಶ್ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಜೆಡಿಎಲ್ಪಿ ನಾಯಕನಾಗಿ ಸುರೇಶ್ ಬಾಬುಗೆ ಜವಾಬ್ದಾರಿಯನ್ನ ನೀಡಲಾಯಿತು. ಕುಮಾರಸ್ವಾಮಿ ಅವರ ಈ ಒಂದು ನಿರ್ಧಾರಕ್ಕೆ ಜಿಟಿ ದೇವೇಗೌಡ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಅಧಿವೇಶನಕ್ಕೂ ಕೂಡ ಬಾರದೆ ಶಾಸಕ ಜಿಟಿಡಿ ಮುನಿಸ್ಕೊಂಡಿದ್ದಾರೆ. ಅಧಿವೇಶನಕ್ಕೆ ನಾನು ಬರೋದೇ ಇಲ್ಲ ಅಂತ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಜೆಡಿಎಸ್ ನಿಂದ ಪದೇ ಪದೇ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಜಿಟಿ ದೇವೇಗೌಡರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ವಿಧಾನಸಭೆಯ ಕಲಾಪಕ್ಕೆ ಗೈರುಹಾಜರಾಗಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾಗುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆ ಈಗ ಹುಸಿಯಾಗಿದೆ. ಸೊ ಈ ನಿರೀಕ್ಷೆ ಹುಸಿಯಾಗಿರೋದ್ರಿಂದ ಅವರು ಬೇಸರ ಮಾಡ್ಕೊಂಡಿದ್ದಾರೆ. ಪದೇ ಪದೇ ಜೆಡಿಎಸ್ ನಿಂದ ನನಗೆ ಅನ್ಯಾಯ ಆಗ್ತಾ ಇದೆ, ಜೆಡಿಎಸ್ಗೋಸ್ಕರ ನನ್ನ ಇಡೀ ಒಂದು ಏನಿತ್ತು ತನು ಮನ ಧನ ಎಲ್ಲವನ್ನ ಕೂಡ ನಾನು ಅರ್ಪಿಸಿದ್ದೇನೆ. ಜೆಡಿಎಸ್ ನ ಕಟ್ಟಾಳು ಜಿಟಿ ದೇವೇಗೌಡರು, ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಈ ಹಿಂದೆ ಕೂಡ ಜಿಟಿ ದೇವೇಗೌಡರು ಮುನಿಸ್ಕೊಂಡಿದ್ರು. ಬಟ್ ಏನೋ ಸಂಧಾನ ಆಯ್ತು, ಎಲ್ಲ ಆಯ್ತು, ಮುಂದುವರಿತಾ ಇದ್ದಾರೆ. ಆದ್ರೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ, ಇದು ಜಿಟಿ ದೇವೇಗೌಡರ ಬೇಸರಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗಿರೋದು. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ಹೌದ್ರಿ, ಈಗ ಸುರೇಶ್ ಬಾಬುಗಿಂತ ಸೀನಿಯರ್ ಜಿಟಿ ದೇವೇಗೌಡರು ಇರಬೇಕಾದ್ರೆ ಹೇಗೆ ಸುರೇಶ್ ಬಾಬು ಕೊಟ್ರು ಅನ್ನೋ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಇದು ವೆರಿ ಕಾಮನ್. ಇದು ಬೇರೆ ಪಕ್ಷದಲ್ಲಾಗಿದ್ರು ಹೀಗೆ ಅಸಮಾಧಾನ ಉಂಟಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಈಗ ಅಧ್ಯಕ್ಷ ಸ್ಥಾನವನ್ನ ವಿಜೇಂದ್ರಂಗ್ ಕೊಟ್ಟಿದ್ರೆ ಅಲ್ಲಿ ಬೇಜಾರಾಗಿರ್ಲಿಲ್ವಾ ಬಿಜೆಪಿಯಲ್ಲಿ? ಅದೇ ರೀತಿ ಇಲ್ಲಿ ಜಿಟಿ ದೇವೇಗೌಡರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ನಿರ್ಧಾರದ ಹಿಂದೆ ಜೆಡಿಎಸ್ ನ ಮೈಸೂರು ನಾಯಕನ ಕೈವಾಡ ಇದೆ. ಕುಮಾರಸ್ವಾಮಿ ಆಪ್ತರಾಗಿರುವಂತಹ ಸಾರಾ ಮಹೇಶೇ ಜಿಟಿ ದೇವೇಗೌಡರಿಗೆ ಸಿಗಬೇಕಾಗಿರುವಂತಹ ಸ್ಥಾನವನ್ನ ತಪ್ಪಿಸಿದ್ರ. ಶಾಸಕ ಜಿಟಿಡಿಗೆ ಜೆಡಿಎಲ್ಪಿ ಸ್ಥಾನವನ್ನ ಸಿಗದಂತೆ ಮಾಡಿದ್ರ ಸಾರಾ ಮಹೇಶ್. ಈ ಬಗ್ಗೆ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಶಾಸಕ ಜಿಟಿ ದೇವೇಗೌಡ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ದೇವೇಗೌಡರ ಮೇಲೆ ಜಿಟಿ ದೇವೇಗೌಡರು ಸಿಟ್ಟಾಗಿದ್ರು. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಸಹಕಾರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಉನ್ನತ ಶಿಕ್ಷಣ ಖಾತೆಯನ್ನ ಜಿಟಿ ದೇವೇಗೌಡರಿಗೆ ನೀಡಲಾಗಿತ್ತು. ಅದಾದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಸಂಧಾನ ಮಾಡಿ ಎಲ್ಲವನ್ನ ಕೂಡ ಸರಿಪಡಿಸಿದ್ರು. ವಿಧಾನಸಭೆ ಎಲೆಕ್ಷನ್ಗೂ ಮುನ್ನ ಕಾಂಗ್ರೆಸ್ ಸೇರೋಕೆ ಜಿಟಿಡಿ ನಿರ್ಧರಿಸಿದ್ರು. ಆಗ ಖುದ್ದು ದೇವೇಗೌಡ್ರೆ ಜಿಟಿಡಿ ಅವರ ಮನೆಗೆ ಹೋಗಿ ಸಮಾಧಾನ ಮಾಡಿದ್ರು, ಹಂಗಲ್ಲ ಹಿಂಗೆ ಅಂತ ಹೇಳಿ. ಇದೀಗ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ತಪ್ಪಿದ್ದಕ್ಕೆ ಜಿಟಿ ದೇವೇಗೌಡರು ಸಿಡಿಮಿಡಿಗೊಂಡಿದ್ದಾರೆ. ಸಾರಾ ಮಹೇಶ್ ಕೈವಾಡ ಇರಬಹುದು ಇದರಲ್ಲಿ, ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಬಹಳ ಆಪ್ತರು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಸಾರಾ ಮಹೇಶ್ ಅವರು. ಒಂಥರ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತಾರಲ್ಲ, ಹಂಗೆ ಅವರು. ಸೊ ಸಾರಾ ಮಹೇಶ್ ಅವರು ಜಿಟಿ ದೇವೇಗೌಡರ ಸ್ಥಾನವನ್ನ ತಪ್ಪಿಸಿದ್ರು. ಅದರಲ್ಲಿ ಏನು ಡೌಟ್ ಏನು ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಹಾಗಂತ ಇದು ಪವರ್ ಟಿವಿ ಹೇಳ್ತಾ ಇರೋದಲ್ಲ, ಇನ್ಯಾರೋ ಹೇಳ್ತಾ ಇರೋದಲ್ಲ. ಜಿಟಿ ದೇವೇಗೌಡರು ತಮ್ಮ ಆಪ್ತರ ಹತ್ರ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ನನಗೆ ಸಿಗ್ಬೇಕಾಗಿದ್ದ ಸ್ಥಾನನ ಸಾರಾ ಮಹೇಶ್ ತಪ್ಪಿಸಿದ್ದಾರೆ ಅಂತ ಹೇಳ್ಕೊಂಡು ನೋವನ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ 2 ದಿನಗಳಿಂದಲೂ ಕೂಡ ಕಲಾಪಕ್ಕೂ ಬರ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ಚಿಕ್ಕನಾಯಕನಹಳ್ಳಿ ಸುರೇಶ್ ಬಾಬುಗೆ ಅದೃಷ್ಟ ಕುಲಾಯಿಸಿದೆ. ವಿಧಾನಸಭೆಯಲ್ಲಿ ಪಕ್ಷ ಮುನ್ನಡೆಸುವಂತಹ ಜವಾಬ್ದಾರಿ ಸಿಗುತ್ತೆ ಅಂತ ಜಿಟಿಡಿ ಅನ್ಕೊಂಡಿದ್ರು, ಆದ್ರೆ ಸಿಗ್ಲಿಲ್ಲ. ನಿರೀಕ್ಷೆ ಹುಸಿಯಾಗಿದೆ. ಅವರಿಗೆ ಅಸಮಾಧಾನ ಕೂಡ ಉಂಟಾಗಿದೆ. ಅವ್ರಿಗಿಂತ ಸೀನಿಯರ್ ನಾನು ಇರಬೇಕಾದ್ರೆ ನನಗೆ ಆ ಸ್ಥಾನ ಕೊಡಬಹುದಾಗಿತ್ತಲ್ಲ
ಪದೇ ಪದೇ ಅನ್ಯಾಯ ಮಾಡ್ತಾ ಇದ್ದಾರೆ ನನಗೆ ಅಂತ ಜಿ ಟಿ ದೇವೇಗೌಡರು ಅಸಮಾಧಾನಗೊಂಡಿದ್ದಾರೆ. ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಸದ್ಯಕ್ಕೆ ಜೆಡಿಎಸ್ನ ಮನೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಏನಂತಂದ್ರೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದ ಮೇಲೆ ಪಕ್ಷದಲ್ಲಿ ಹಿರಿಯರಾಗಿ ಗುರುತಿಸಿಕೊಂಡಿರುವಂತಹ ಅಥವಾ ಪಕ್ಷಕ್ಕೆ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ತಮ್ಮ ತನು ಮನ ಧನ ಎಲ್ಲವನ್ನೂ ಸಲ್ಲಿಸಿರುವಂತಹ ಜಿ ಟಿ ದೇವೇಗೌಡರು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಸ್ಥಾನ ಈಗ ಸುರೇಶ್ ಬಾಬು ಅವರ ಪಾಲಾಗಿದೆ. ಇದಕ್ಕೆ ಜಿಟಿಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ನಡೀತಾ ಇದೆ? ಸಿಂಧೂರ, ಸಹಜವಾಗಿಯೇ ಇದು ಅಸಮಾಧಾನ ಆಗಿರುವಂತಹ ವಿಚಾರ. ಯಾಕಂದ್ರೆ ಸಾಮಾನ್ಯವಾಗಿ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದ ಬಳಿಕ, ಅವರು ಕೇಂದ್ರದ ಮಂತ್ರಿಯಾದ ಬಳಿಕ ಸಹಜವಾಗಿ ಇತ್ತು ಜಿ ಟಿ ದೇವೇಗೌಡರ ಅವರನ್ನ ಏನು ಪಕ್ಷದ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಆಗತ್ತೆ ಅನ್ನುವಂತಹದ್ದು ಬಹುತೇಕವಾಗಿ ಖಚಿತವಾಗಿತ್ತು. ಜೊತೆಗೆ ಅವರು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು. ತಾನು ಸೀನಿಯರ್ ಇದ್ದೇನೆ, ಜೊತೆಗೆ ತನಗೆ ಒಂದು ಕೇಪಬಿಲಿಟಿ ಇದೆ, ಆ ಒಂದು ಸದನದಲ್ಲಿ ಮಾತನಾಡುವಂತಹ ಒಂದಿಷ್ಟು ಚಾಕಚಕ್ಯತೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಬೆನ್ನಲ್ಲೇ ಇದ್ದಕ್ಕಿದ್ದ ಹಾಗೆ ಸುರೇಶ್ ಬಾಬು ಅವರ ಹೆಸರು ಬಂತು. ಸುರೇಶ್ ಬಾಬು ಅವರ ಹೆಸರಷ್ಟೇ ಬರಲಿಲ್ಲ, ಏಕಾಏಕಿ ನೇಮಕ ಕೂಡ ಆಗಿ ಹೋಯ್ತು. ಅದರ ಬೆನ್ನಲ್ಲೇ ಇದೀಗ ಜಿ ಟಿ ದೇವೇಗೌಡರು ಅಸಮಾಧಾನಗೊಂಡಿರುವಂಥದ್ದು. ಹಾಗಾಗಿಯೇ ಸದನಕ್ಕೆ ಒಂದು ದಿನವೂ ಬರದೇ ಇದ್ದಂತಹ, ಅಂದ್ರೆ ಹಿಂದಿನ ಸದನಗಳಲ್ಲಿ ಒಂದು ದಿನವೂ ಗೈರಾಗದೇ ಇದ್ದಂತಹ ಜಿ ಟಿ ದೇವೇಗೌಡರು ಕಳೆದ 2 ದಿನಗಳಿಂದ ಸದನಕ್ಕೆ ಗೈರಾಗಿದ್ದಾರೆ, ಬಂದಿಲ್ಲ ಸದನಕ್ಕೆ. ಅಲ್ಲೇ ಗೊತ್ತಾಗ್ತಾ ಇದೆ ಅಸಮಾಧಾನ ಇದೆ ಅನ್ನುವಂತಹದ್ದು. ಮತ್ತೊಂದು ವಿಚಾರ ಏನಂದ್ರೆ, ಅವರ ಆಪ್ತರ ಬಳಿ ಕೂಡ ಅವರು ಒಂದಿಷ್ಟು ಮಾತನ್ನ ಹೇಳಿಕೊಂಡಿರುವಂತಹದ್ದು. ನಾನು ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದೇನೆ, ಹಿಂದೆ ನನಗೂ ಕೂಡ ಆಫರ್ಗಳಿತ್ತು, ಕಾಂಗ್ರೆಸ್ಗೆ ಹೋಗುವಂತಹದ್ದಿತ್ತು, ಆದ್ರೂ ಕೂಡ ಇದ್ದು ನಾನು ಇಲ್ಲೇ ಪಕ್ಷವನ್ನ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಕ್ಷ ಕೆಳಗೆ ಬಿದ್ದಾಗ್ಲೂ ಕೂಡ ಎತ್ತುವಂತಹ ಕೆಲಸ ಮಾಡಿದ್ದೇನೆ. ಆದ್ರೆ ಇದೀಗ ಈ ರೀತಿಯಾದಂತಹ ಅನ್ಯಾಯ ನನಗೆ ಆಗಿದೆ ಅನ್ನುವಂತಹದ್ದು. ಇದೆಲ್ಲದರ ಹಿಂದೆ ಮೈಸೂರು ನಾಯಕರುಗಳು, JDS ನಾಯಕರ ಕೈವಾಡ ಇದೆ ಅನ್ನುವಂತಹ ಒಂದು ಆರೋಪ ಕೂಡ ಇದೀಗ ಕೇಳಿ ಬಂದಿದೆ. ಅದು ಸಾರಾ ಮಹೇಶ್ ಅನ್ನುವಂತಹದ್ದು ಆರೋಪ ಕೇಳಿ ಬಂದಿರುವಂತಹದ್ರಲ್ಲಿ ಹೆಸರು. ಹಾಗಾಗಿ ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡರಿಗೆ ಈ ಒಂದು ಶಾಸಕಾಂಗ ಪಕ್ಷದ ಸ್ಥಾನ ಕೈತಪ್ಪುವಂತಹ ಹಿನ್ನೆಲೆ, ಅಂದ್ರೆ ಆ ಒಂದು ಹಿಂದೆ ಈ ಒಂದು ಸಾರಾ ಮಹೇಶ್ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಿದೆ. ಅಂತಹದ್ದೊಂದು ಹೆಸರು ಯಾಕೆ ಮುನ್ನೆಲೆಗೆ ಬಂತು ಅನ್ನುವಂತಹದ್ದು. ಜೊತೆಗೆ ಸಾರಾ ಮಹೇಶ್ ಕೂಡ ಕುಮಾರಸ್ವಾಮಿ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. ಯಾವಾಗಲೂ ಕೂಡ ಇವನ್ ಫಾರಿನ್ ಹೋದ್ರು ಕೂಡ ಅವರು ಜೊತೆಯಲ್ಲೇ ಹೋಗುವಂತಹ ನಾಯಕರು. ಅವರಿಂದಲೇ ಈ ಒಂದು ಸ್ಥಾನ ಕೈ ತಪ್ತಾ ಅನ್ನುವಂತಹದ್ದು. ಆದ್ರೆ ಈ ಸಾರಾ ಮಹೇಶ್ ಅವರು ಯಾಕೆ ತಪ್ಪಿಸುವಂತ, ಅಂದ್ರೆ ಈ ಸ್ಥಾನವನ್ನ ತಪ್ಪಿಸುವಂತಹ ಕೆಲಸ ಮಾಡಿದ್ರು ಅನ್ನುವಂತಹ ಹಲವಾರು ಪ್ರಶ್ನೆ ಸದ್ಯಕ್ಕಂತೂ ಉದ್ಭವ ಆಗಿರೋದು. ಆದ್ರೆ ಇದೆಲ್ಲದರಿಂದಲೂ ಕೂಡ ಅಸಮಾಧಾನಗೊಂಡಿದ್ದಾರೆ ಜಿ ಟಿ ದೇವೇಗೌಡರು. ನಾಳೆ ಏನಾದ್ರೂ ಸದನಕ್ಕೆ ಬರ್ತಾರ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಸಿಂಧೂರ. ಈಗ ದೀಪಾ, ನೀವ್ ಹೇಳ್ದಂಗೆ ಸಾರಾ ಮಹೇಶ್ ಹೆಸರು ಈ ಒಂದು ಪ್ರಕರಣದಲ್ಲಿ ಅಥವಾ ಈ ವಿಚಾರದಲ್ಲಿ ಈಗ ಮುನ್ನೆಲೆಗೆ ಬಂದಿದೆ. ಸಾರಾ ಮಹೇಶ್ಗೂ ಜಿ ಟಿ ದೇವೇಗೌಡರಿಗೂ ಏನಾದ್ರೂ ಅಸಮಾಧಾನ ಇತ್ಯಾ? ಯಾಕೆ ಸಾರಾ ಮಹೇಶ್ ಇದರಲ್ಲಿ ಮೂಗ್ ತೂರಿಸುವಂತ ಕೆಲಸವನ್ನ ಮಾಡಿದ್ರು? ಅಥವಾ ಜಿ ಟಿ ದೇವೇಗೌಡರು ಈಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು? ಇದೆಲ್ಲವೂ ಕೂಡ ಒಂದಷ್ಟು ಮಹತ್ವವನ್ನ ಪಡ್ಕೊಳ್ತಾ ಹೋಗುತ್ತೆ. ಯಾಕೆಂದ್ರೆ ಜಿ ಟಿ ದೇವೇಗೌಡರನ್ನ ತೆಗೆದುಹಾಕುವಂತ ನಾಯಕ ಏನಲ್ಲ ಅವರು ಕೂಡ ಬಹಳಷ್ಟು ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ. ಅವರು ಕೂಡ ಸಾಕಷ್ಟು JDS ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ. ಬಟ್ ಜಿ ಟಿ ದೇವೇಗೌಡರ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ಇದ್ರಲ್ಲಿ ಕುಮಾರಸ್ವಾಮಿ ಏನಾದ್ರೂ ಮತ್ತೆ ಮಾತನಾಡ್ತಾರಾ ಅಥವಾ ಮತ್ತೆ JDLP ನಾಯಕನ ಬದಲಾವಣೆ ಏನಾದ್ರೂ ಆಗುತ್ತಾ? ಹೇಗೆ ಸದ್ಯಕ್ಕೆ ನೀವು ಹೇಳಂತೆ ಯಾಕೆ ಸಾರಾ ಮಹೇಶ್ ಅವರ ಹೆಸರು ಬಂತು, ಅವ್ರ ಜೊತೆ ಚೆನ್ನಾಗಿಲ್ವಾ ಅವರು ಅನ್ನುವಂತಹದ್ದು ಸಹಜವಾಗಿ ಕುತೂಹಲದ ಪ್ರಶ್ನೆಗಳು. ಯಾಕಂದ್ರೆ ಮೇಲ್ನೋಟಕ್ಕೆ ಎಲ್ಲಾ ನಾಯಕರುಗಳು JDS ಅಲ್ಲಿ ಚೆನ್ನಾಗಿದ್ದಾರೆ, ಒಬ್ರಿಗೊಬ್ರು ಮಾತನಾಡ್ತಿದ್ದಾರೆ. ಆದ್ರೆ ಯಾಕೆ ಸಾರಾ ಮಹೇಶ್ ಅವರ ಹೆಸರು ಬಂತು ಅನ್ನೋದು ಈಗಲೂ ಕೂಡ ಕುತೂಹಲಕಾರಿ ವಿಚಾರ. ನಿಜಕ್ಕೂ ಅವರೇನಾದ್ರೂ ಹೇಳಿಯೇ ಸುರೇಶ್ ಬಾಬು ಅವರನ್ನ ನೇಮಕ ಮಾಡೋದಕ್ಕೆ ಒತ್ತಡವನ್ನ ಹಾಕಿದ್ರ ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಜಿ ಟಿ ದೇವೇಗೌಡರು ಏನ್ ಮಾಡ್ತಾರೆ ಅನ್ನುವಂತಹದ್ದು ಸದ್ಯಕ್ಕೆ ಕುತೂಹಲ. ಯಾಕಂದ್ರೆ ಯಾರ ಕೈಗೂ ಕೂಡ ಜಿ ಟಿ ದೇವೇಗೌಡರು 2 ದಿನಗಳಿಂದ ಸಿಕ್ಕಿಲ್ಲ. ಅಂದ್ರೆ ನಾವು ಕೂಡ ಪ್ರಯತ್ನ ಮಾಡಿದ್ವಿ, ಮಾತನಾಡಿಸುವಂತಹ ಪ್ರಯತ್ನ, ಆದ್ರೆ ನಮಗೂ ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಆದ್ರೆ ಅವರು ಆಪ್ತರ ಬಳಿ ಅವರು ಅಸಮಾಧಾನ ತೋಡ್ಕೊಂಡಿರೋದು ಒಂದು ಮಾತ್ರ ಗೊತ್ತಾಯ್ತು.
ಆದರೆ ಹಿಂದೆಯೂ ಕೂಡ ಇದೇ ರೀತಿಯಾಗಿತ್ತು. ಮಿನಿಸ್ಟ್ರು ಅಂದರೆ ಖಾತೆ ಕೊಡುವಂತಹ ವಿಚಾರದಲ್ಲೂ ಕೂಡ ಅವರು ಅಸಮಾಧಾನಗೊಂಡಿದ್ರು. ಒಂದಿಷ್ಟು ದಿನ ಖಾತೆಯನ್ನು ವಹಿಸ್ಕೊಂಡಿರಲಿಲ್ಲ ಅವರು ಸಚಿವರಾಗಿದ್ದಂತಹ ಸಮಯದಲ್ಲಿ. ತದನಂತರದಲ್ಲಿ ಕುಮಾರಸ್ವಾಮಿ ಅವರನ್ನು ಮನವೊಲಿಸಿದ್ರು. ಅದೆಲ್ಲವೂ ಕೂಡ ಆಯಿತು. ಅದಾದ ಬಳಿಕವೂ ಮತ್ತೊಮ್ಮೆ ಚುನಾವಣೆ ಸಮಯದಲ್ಲಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಇತ್ತು. ಆಗಲೂ ಕೂಡ ಕುಮಾರಸ್ವಾಮಿ ಅವರು ಮಧ್ಯಸ್ಥಿಕೆ ವಹಿಸಿದ್ರು. ನೀವು ಹೀಗೆಲ್ಲ ಹೋಗುವಂತಹದ್ದು ಈ ರೀತಿಯಾದಂತಹ ನಿರ್ಧಾರ ಸರಿಯಲ್ಲ, ಇಲ್ಲೇ ಇದ್ದು ನೀವು ಕೆಲಸವನ್ನ ಮಾಡ್ಕೊಂಡು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಮತ್ತೆ ಮನವೊಲಿಸಿದ್ರು. ತದನಂತರದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರನ್ನ ಮಾಡಿದ್ರು. ಉನ್ನತ ಸ್ಥಾನಗಳನ್ನ ತಮ್ಮ ಪಕ್ಷದಲ್ಲಿ ಕೊಡಬಹುದಾದಂತಹ ಸ್ಥಾನಗಳನ್ನ ನೀಡಿದ್ರು. ಆದರೆ ಇದೀಗ ಅವರು ಮತ್ತೊಮ್ಮೆ ಅಸಮಾಧಾನಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಏನಾದರೂ ಮಾತನಾಡ್ತಾರೆ ಅನ್ನುವಂತಹದ್ದು ಮಾತನಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಇನ್ ಕೇಸ್ ಅವರು ಈ ರೀತಿಯಾಗಿ ಪಕ್ಷದಿಂದ ಅಂತರ ಕಾಯ್ಕೊಂಡ್ರೆ ಹಿರಿಯ ತಲೆ ಮತ್ತೊಂದು ದೂರ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೂತು ಮಾತನಾಡ್ತಾರೆ ಅನ್ನುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ಸಡನ್ ಆದ ನಿರ್ಧಾರಗಳನ್ನು ಜಿಟಿಡಿ ಕೂಡ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.